ನಮಸ್ಕಾರ ಎಲ್ರಿಗೂ. ಇದು ನಮ್ಮ ತೋಟ. ಮಳೆ ಬಂದು ಭಾಳ ಹಚ್ಚ ಹಸಿರಾಗಿದೆ, ಹಾಗಾಗಿ ನಿಮಗೆಲ್ರಿಗೂ ತೋರಿಸ್ಬೇಕು ಅಂತ ಆಸೆ. ಈ ತೋಟ ಬಂದು ಕನಕಪುರದ 1.5 ಕಿಲೋಮೀಟ್ರು ದೂರದಲ್ಲಿರೋ ಜವನಮನದೊಡ್ಡಿ ಅಂತ ಹೇಳಿ ಒಂದು ಗ್ರಾಮ. ಇಲ್ಲಿ ಸುಮಾರು 400 ಅಡಿಕೆ ಗಿಡಗಳಿವೆ, ಹಾಗೆ ಒಂದು 400 ಮಾವಿನ ಗಿಡಗಳಿವೆ, 200 ಅಡಿಕೆ ಗಿಡಗಳು, ಟೀಕ್ ಮರಗಳಿವೆ. ಇದು ನಮ್ಮ ಯಜಮಾನರ ಕನಸಿನ ತೋಟ. ಬಹಳ ಶ್ರಮಪಟ್ಟು ಮಾಡ್ತಾ ಇದ್ದಾರೆ. ಮಾವಿನ ನಾನು ಕೂಡ ಸಾಥ್ ಕೊಡ್ತಾ ಇರ್ತೀನಿ ಅವಾಗ. ಸಾಕಷ್ಟು ಏನೇನು ಈಗ ಡ್ರಿಪ್ ಇರಿಗೇಷನ್ ಕೂಡ ಮಾಡಿಸಿದ್ದಾರೆ. ಹಾಗೆ ಸುಮ್ಮನೆ ಒಂದು ಇಲ್ಲಿಗೆ ಬಂದಾಗೆಲ್ಲ ಬಹಳ ಖುಷಿ ಈ ಆಗುತ್ತೆ. ಸಂದರ್ಭದಲ್ಲಿ ತೋರಿಸ್ತಾ ಹೋಗೋದಕ್ಕೆ ಪ್ರಯತ್ನ ಈ ಮಾಡ್ತೀನಿ. ಹಸಿರು, ಅದರಲ್ಲೂ ಇತ್ತೀಚೆಗೆ ಮಳೆ ಬಂದಿರೋದ್ರಿಂದ 2 ಕಣ್ಣು ಸಾಲ್ತಾ ಇಲ್ಲ ತೋಟನ ನೋಡೋದಕ್ಕೆ. ಎಲ್ಲಿ ನೋಡಿದ್ರು, ಯಾವ ಕಡೆ ನೋಡಿದ್ರು ಹಸಿರಾಗಿ ಕಾಣಿಸ್ತಾ ಇರೋ ಏನೋ ಒಂಥರ ಖುಷಿ ಆಗುತ್ತೆ. ಶನಿವಾರ ಆಯಿತು ಅಂತಂದರೆ ಇಲ್ಲಿಗೆ ಬಂದುಬಿಡ್ತಾರೆ. ಕೆಲವೊಂದು ಸಲ ನಾನು ಮಿಸ್ ಆಗ್ತೀನಿ, ಬಟ್ ಅವ್ರು ಮಿಸ್ ಆಗಲ್ಲ. ಏನೇ ಕಷ್ಟ ಆದರೂ, ಏನು ಕೆಲಸ ಇದ್ರೂ ಬಿಟ್ಟು ಶನಿವಾರ ಬಂದು ತೋಟ ನೋಡಿಕೊಂಡು ಏನಾದರೂ ಕೆಲಸ ಕಾರ್ಯಗಳಿದ್ದರೆ ಮಾಡಿಕೊಂಡು ಹೋಗ್ತಾರೆ. ಈ ಅಡಿಕೆ ಗಿಡಗಳನ್ನ ನಾವು ಕಾಸರಗೋಡಿಂದ ತಗೊಂಡು ಬಂದು ಹಾಕಿದ್ವಿ. ಸುಮಾರು 3 ವರ್ಷಗಳ ಹಿಂದೆ ಹಾಕಿದ್ವಿ. ತುಂಬ ಸಣ್ಣ ಗಿಡ ಆಗ. ಈಗ ಇಷ್ಟು ಎತ್ತರ ಬೆಳೆದಿದೆ. ನೋಡೋದಕ್ಕೆ ಖುಷಿಯಾಗೋ ಹಾಗೆ ಎಲೆಗಳನ್ನು ಚೆದರಿ ಹಸಿರನ್ನು ಹೆಚ್ಚಿಸ್ಕೊಂಡಿದೆ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಈಗ ಸಂಜೆ 4 ಗಂಟೆ. ಇವಾಗ ಸುತ್ತಲಿನ ವಾತಾವರಣ ಅದು ಕೂಡ ನಮ್ಮದೇನೆ. ಇಲ್ಲಿ ಕೂಡ ಅಡಿಕೆ ಗಿಡಗಳಿವೆ. ಇದು ನಮ್ಮದೇನೆ. ಇದು ಕೂಡ ಅಡಿಕೆ ಗಿಡ ಇರೋವಂಥ ಸ್ಥಳ. ಇಲ್ಲಿ ಟೀಕ್ ಕೂಡ ಇದೆ. ಒಂದಷ್ಟು ತೆಂಗಿನ ಗಿಡಗಳನ್ನ ಹಾಕಿದ್ದೀವಿ. ಮುಂಚೆ ಒಂದಷ್ಟು ನಮ್ಮ ಮಾವನವ್ರು ಇದ್ದಾಗ ಒಂದಷ್ಟು ತೆಂಗಿನ ಗಿಡಗಳನ್ನ ಹಾಕಿದ್ವಿ. ಅಲ್ಲೊಂದು ತೋಟದ ಮನೆಯಲ್ಲಿ ಏನೇನು ಪರಿಕರಗಳನ್ನ ಇಡೋದಕ್ಕೆ ಅಂತ ಒಂದು ಸಣ್ಣ ಮನೆ ಮಾಡಿಟ್ಟಿದ್ದೀವಿ. ಅದೆಲ್ಲಕ್ಕಿಂತ ಇಂಟ್ರೆಸ್ಟಿಂಗ್ ಅಂತಂದರೆ ಒಂದು ಬಾವಿ ಇದೆ. ನಮ್ಮ ಮಾವ ಇದ್ದಾಗ ಕೊರೆದಿರ್ತಕ್ಕಂಥ ದೊಡ್ಡ ಬಾವಿ. ಅದನ್ನು ನೋಡಿದ್ರೇ ತಲೆ ತಿರುಗಿಬಿಡುತ್ತೆ, ಅಷ್ಟು ದೊಡ್ಡ ಬಾವಿ. ಆ ಬಾವಿ ಕೊರೆಯೋದಕ್ಕೇ ಒಂದು ಹೊಲ ಮಾರಿದ್ರಂತೆ ಅವರು. ನಮ್ಮತ್ತೆ ಸುಮಾರು ಕತೆಗಳನ್ನ ಅದ್ರ ಬಗ್ಗೆ ಹೇಳ್ತಾ ಹೋಗ್ತಾ ಇರ್ತಾರೆ. ಇದು ನೋಡಿ, ಇದು ಒಂದು ತೋಟದ ಮನೆ. ಇದರೊಳಗೆ ಗುದ್ದಲಿ, ಪಿಕಾಸಿಗಳು ಮತ್ತು ಮಣ್ಣು ಹಾಕೋದಕ್ಕೆ ಅಂಥದ್ದೆಲ್ಲ ಸುಮಾರು ಇಟ್ಟಿದ್ದೀವಿ. ಇದು ಪಲಾವ್ ಎಲೆ ಗಿಡ. ಸುಮಾರು ಒಂದು 20 ಥರ ಹಣ್ಣಿನ ಗಿಡನೂ ಹಾಕಿದ್ದೀವಿ. ನೋಡಿ, ಬಾವಿ ತೋರಿಸ್ತಾ ಇದ್ದೀನಿ ಇವಾಗ. ದೊಡ್ಡ ಬಾವಿ ಇದೆ. ಇದರಲ್ಲಿ ನಮ್ಮ ಮನೆಯವ್ರು ನೆಕ್ಸ್ಟು ಫಿಶಿಂಗ್ ಮಾಡ್ತಾರೆ, ಆ ಥರ ಒಂದು ಐಡಿಯಾ ಇದೆ. ಇದ್ರ ಹಿಂದೆನೂ ಇನ್ನೊಂದು ಸಣ್ಣ ತೋಟ ಇದೆ. ಇಲ್ಲೂ ಕೂಡ ಅಡಿಕೆ ಗಿಡ ಹಾಕಿದ್ದೀವಿ. ಇತ್ತೀಚೆಗೆ ಅಷ್ಟೇ, 3 ವರ್ಷದ ಹಿಂದೆ ಬೋರ್ವೆಲ್ ಕೊರೆಸಿದ್ದು. ಚೆನ್ನಾಗಿ ನೀರು ಬರುತ್ತೆ. ಈಗ ಡ್ರಿಪ್ ಇರಿಗೇಷನ್ ಮಾಡಿಸ್ಬಿಟ್ಟಿದ್ದೀವಿ. ಎಲ್ಲ ಕಡೆ ನೀರು ಸುಮ್ಮನೆ ವೇಸ್ಟ್ ಆಗಬಾರ್ದು ಅನ್ನೋ ಕಾರಣಕ್ಕೆ. ಇದು ನಮ್ಮ ತೋಟ. ಇದು ಯಾರ್ದು ಪಕ್ಕದವ್ರದ್ದು. ಇದು ನಮ್ಮ ತೋಟ. ಇಲ್ಲಿಂದ ಈ ಎಂಡಿಂದ ಆ ಎಂಡ್ ತನಕನೂ ನಮ್ಮದೇ ತೋಟ. ಆಗಾಗ ಸುಮಾರು ಕಾಯಿಗಳು ಬೀಳ್ತಾ ಇರುತ್ತೆ. ಮಾವನವ್ರ ಕಾಲದಲ್ಲಿ ಹಾಕಿರೋದು. ಇದೆಲ್ಲ ಇತ್ತೀಚೆಗೆ ನಾವು ಹಾಕಿರೋವಂಥ ಗಿಡಗಳು. ಒಂದು ಸಲ ನಾನು ಇಲ್ಲಿ ಒಂದು ದೊಡ್ಡ ಹಾವು ಕೂಡ ನೋಡಿದ್ದೆ. ಸ್ವಲ್ಪ ಭಯ ಆಗುತ್ತೆ ನನಗೆ ಇಲ್ಲೆಲ್ಲ ಬರುವಾಗ. ಇದು ಬಾವಿ. ಈ ಬಾವಿಲಿ ಫಿಶಿಂಗ್ ಮಾಡಬೇಕು ಅನ್ನೋ ಒಂದು ಐಡಿಯಾ ಇದೆ. ಮುಂದೆ ಅದಕ್ಕೆ ಎಲ್ಲ ಕ್ಲೀನ್ ಮಾಡಿಸಿದ್ವಿ, ಮತ್ತೆ ಎಲ್ಲ ಮಳೆಗೆ ಬೆಳ್ಕೊಂಡಿದೆ. ಜೋರಾಗಿ ಮಳೆ ಬಂದುಬಿಟ್ರೆ
ಫುಲ್ ನೀರು ತುಂಬಿಕೊಳ್ಳುತ್ತೆ. 2 ದಿನ ಆದ ಕೂಡಲೇ ಎಲ್ಲ ಹೊರಟೋಗುತ್ತೆ. ಇವರೇ ಕೃಷಿಕರು. ಇದು ಬಂದು ಫೆನ್ಸಿಂಗ್ ಮಾಡಿಸೋದಕ್ಕೆ ಅಂತ ಇಲ್ಲೇ ಅಚ್ಚು ತೆಗೆಸಿ ಸಿಮೆಂಟ್ನಲ್ಲಿ ಹಾಕಿರುವಂಥ ಕಂಬಗಳು. ಇದೆಲ್ಲ ಅದೇನೆ, ಇಡೀ ತೋಟಕ್ಕೆ ಹಾಕಬೇಕು. ತಂತಿನಲ್ಲಿ ಅದನ್ನು ಇದು ಮಾಡಿ ಇಡೀ ತೋಟಕ್ಕೆ ಹಾಕೋದಕ್ಕೆ ಅಂತ ಇಲ್ಲೇ ಅಚ್ಚು ತೆಗೆಸಿ ಸಿಮೆಂಟು ಮರಳು ಇದನ್ನೆಲ್ಲ ತರಿಸಿ ಹಾಕಿಸಿ ಫೆನ್ಸಿಂಗ್ ಮಾಡೋದಕ್ಕಂತ ತಯಾರು ಮಾಡಿರುವಂಥ ಸಿಮೆಂಟ್ ಕಂಬಗಳು. ನೋಡಿ ಇಲ್ಲಿ ಇದು ನಮ್ಮ ಚಿಕ್ಕ ಮಾವ ಅವ್ರದ್ದು ಜಮೀನು, ನಮ್ಮದಲ್ಲ. ಸೊ ಈ ಕಂಬಗಳನ್ನ ಫೆನ್ಸಿಂಗಾಗಿ ನಾವು ಮಾಡಿಸಿಟ್ಟಿದ್ದೀವಿ. ಸ್ವಲ್ಪ ಕ್ಯೂರಿಂಗ್ ಆದ ನಂತರ ಎಲ್ಲ ಫೆನ್ಸಿಂಗ್ ಮಾಡಿಸ್ತೀವಿ ಈ ಕಂಬಗಳಲ್ಲಿ. ತುಂಬ ದಿನ ಆದಮೇಲೆ ತೋಟದ ಹತ್ರ ಬಂದಿದ್ದೀನಿ. ಈ ಕಂಬಗಳೆಲ್ಲ ತೋಟದ ಫೆನ್ಸಿಂಗಿಗೆ ಅಂಥೇಳಿ ಅಚ್ಚು ತೆಗೆಸಿ ಸಿಮೆಂಟ್ನಲ್ಲಿ ಇಟ್ಟಿರುವಂಥ ಕಂಬಗಳಿವೆಲ್ಲ. ಸುಮಾರಿದೆ. ಇಲ್ಲಿದೆ ನೋಡಿ ಈ ಕಡೆ ಎಲ್ಲ. ಏನೇನೋ ತುಂಬ ಕೆಲಸಗಳ ಕಾರಣ ತೋಟದ ಕಡೆ ಬರಲಿಕ್ಕಾಗಿರಲಿಲ್ಲ. ಈಗ ಖುಷಿ ಆಗ್ತಾಯಿದೆ. ತೋಟ ಅಂತೂ ಮಳೆ ಬಂದಮೇಲೆ ಅದು ಕಲರೇ ಚೇಂಜ್ ಆಗಿಬಿಟ್ಟಿದೆ. ಇಲ್ಲಿ ನೋಡಿ, ಇಲ್ಲಿ ತೋಟ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಯಾವ ಕಡೆ ನೋಡಿದ್ರೂ ಹಸಿರು ಹಸಿರಾಗಿ ತುಂಬ ಮುದ್ದಾಗಿ ಕಾಣಿಸ್ತಾ ಇದೆ. ನೋಡೋಕ್ಕೆ 2 ಕಣ್ಣು ಸಾಲ್ತಾ ಇಲ್ಲ ನನಗಂತೂ. ಅಷ್ಟು ಚೆನ್ನಾಗಿ ಈ ತೋಟ ಕಾಣಿಸ್ತಾ ಇದೆ. ಈ ನಡುವೆ ಡ್ರಿಪ್ ಇರಿಗೇಷನ್ ಕೂಡ ಮಾಡಿಸಿದ್ದಾರೆ. ಅವಾಗೆಲ್ಲ ನೀರು ಬಿಡೋದಕ್ಕೆ ತುಂಬ ಸಮಸ್ಯೆ ಆಗ್ತಾಯಿತ್ತು ಮತ್ತು ತುಂಬ ನೀರು ವೇಸ್ಟ್ ಆಗ್ತಾಯಿತ್ತು. ಸೊ ಈಗ ಡ್ರಿಪ್ ಇರಿಗೇಷನ್ ಮಾಡಿಸಿದ್ದೀವಿ. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಹಸಿರು ಹಸಿರಾಗಿ ಎಲ್ಲ ಮರ. ನಾನು 1-2 ತಿಂಗಳಾಯಿತು ಮೋಸ್ಟ್ಲಿ ಬಂದು ಅನಿಸುತ್ತೆ. ಕೆಲವು ಕಾರಣಗಳಿಂದ ನನಗೂ ಬರೋಕ್ಕಾಗಿರಲಿಲ್ಲ. ಈಗ ಏನೋ ಹೊಸ ತೋಟಕ್ಕೆ ಬಂದಂಗೆ ಅನಿಸ್ತಾ ಇದೆ. ಇರಿಗೇಷನ್ ಮಾಡಿಸಿದ್ದಾರೆ ಮತ್ತು ಮಳೆ ಬಂದಿದೆ. ಏನೋ ತುಂಬ ಚೆನ್ನಾಗಿ ಅನಿಸ್ತಾ ಇದೆ ವಾತಾವರಣ. ತೋಟ ಇದ್ದರೆ ಅದ್ರ ಮಜಾನೇ ಬೇರೆ. ಮತ್ತು ವೀಕೆಂಡಲ್ಲಿ ಬರೋದಕ್ಕೆ ತುಂಬ ದಿನಗಳ ನಂತರ ತೋಟಕ್ಕೆ ಬಂದಿದ್ದೀನಿ. ಕೆಲವು ಕಾರ್ಯ ಒತ್ತಡಗಳಿಂದ ಮಕ್ಕಳದ್ದು ಸ್ಕೂಲು ಅದು ಇದು ಹಾಗೆ ಹೀಗೆ ಅಂತ ಸ್ವಲ್ಪ ಬರೋದಕ್ಕೆ ಆಗಿರಲಿಲ್ಲ. ಈಗಂತೂ ತೋಟ ಹೊಸ ರೀತಿಲಿ ಕಾಣಿಸ್ತಾ ಇದೆ ನನಗೆ. ಫೆನ್ಸಿಂಗ್ ಮಾಡಿಸೋದಕ್ಕೆ ಕಂಬಗಳೆಲ್ಲ ಮಾಡಿಸಿದ್ದಾರೆ. ಆಮೇಲೆ ಡ್ರಿಪ್ ಇರಿಗೇಷನ್ ಮಾಡಿಸಿದ್ದಾರೆ. ಸೊ ಬಹುದಿನಗಳ ಕನಸಾಗಿತ್ತು ನನಗೆ ಡ್ರಿಪ್ ಇರಿಗೇಷನ್ ಮಾಡಿಸ್ಬೇಕು, ನೀರು ತುಂಬ ಪೋಲಾಗುತ್ತೆ ಅಂತ ಹೇಳಿ. ಈಗಂತೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ತೋಟ. ಯಾವ ಕಡೆ ನೋಡಿದ್ರು ಹಸಿರು ಹಸಿರಾಗಿ ಕಾಣಿಸ್ತಾ ಇರ್ತಕ್ಕಂಥ ತೋಟ. ಮೇಲ್ಗಡೆ ಡ್ರಿಪ್ ಇರಿಗೇಷನ್ ಮಾಡಿದ್ದಾರೆ ಅಂತ ತೋರಿಸ್ತೀನಿ. ಒಳಗಡೆ ಹುಳ ಇದೆ. ಇದಕ್ಕೆ ಇನ್ನೊಂದು ರೌಂಡ್ ಹಾಕಬೇಕು. ಒಳಗಡೆ ಬೇರೆ ಹುಳ ಇರುತ್ತೆ. ಎಲ್ಲ ಸವಾಲುಗಳು, ಕೃಷಿಯ ಸವಾಲುಗಳು. ಏನು ಮಾಡಿ ಯಾವ ಥರ ಒಣಗ್ತದೆ ಅಂತ ಇಲ್ಲಿ ಗೊತ್ತಾಯ್ತಾ? ಹೋದ್ಸಲ ಒಂದ್ಸಲ ಹಾಕಿದ್ರಲ್ಲ ಅದು. ಮತ್ತೆ ಇದು ಒಣಗಿ ಬಂದು ಬರ್ತಾ ಇರೋದು. ಬಟ್ ನೋಡಿಲಿ, ಗೊತ್ತಾಯ್ತಾ ನಿನಗೆ? ಹಾಂ ನೋಡಿ, ಇದು ಅಷ್ಟೇ. ಈಗ ನಮಗೆ ಒಳಗಡೆ ಪ್ರಾಬ್ಲಮ್ ಇದಕ್ಕೆ ಹಿಂಗೆ ಆಗ್ತಾ ಇರೋದು. ಅದೇ
ರೂಟ್ ಕಾಸ್ ಏನಿದೆ ನೋಡಬೇಕು. ಮತ್ತು ಇದನ್ನು ನಮ್ಮಪ್ಪ ಕೃಷಿಕ, ನಮ್ಮ ತಾತ ಕೃಷಿಕ, ನಮ್ಮ ಮುತ್ತಾತ ಕೃಷಿಕ, ನಾನು ಕೃಷಿ ಮಾಡಬೇಕು ಅಷ್ಟೇ. ನೀವು ಆ್ಯಕ್ಚುಲಿ ಏನು ಕೆಲಸ ಮಾಡ್ತೀರಾ? ನಾನು ಲೆಕ್ಚರರು. ಆದ್ರೂ ಯಾವಾಗ ಟೈಮ್ ಸಿಗತ್ತೆ ನಿಮಗೆ ಇಷ್ಟೆಲ್ಲ ಮಾಡೋದಕ್ಕೆ? ವೀಕೆಂಡು. ನಿಮ್ಮ ತೋಟದಲ್ಲಿ ಏನೇನು ಹಾಕಿದ್ದೀರಾ ಸಾಹೇಬ್ರೆ? ಮಾವಿನ ಗಿಡ, ಮಲ್ಲಿಕಾ 100, ಬಾದಾಮಿ 100, ಕೇಸರ್ 100, 300, ಇದು ಸೀಬೆ ಗಿಡ ಒಂದು 20, ಅಡಿಕೆ ಗಿಡ ಒಂದು 350, ಆಮೇಲೆ ಇನ್ನೇನು ಹಾಕಿರಿ? ಟೀಕ್ ಹಾಕಿದ್ದೀರಲ್ಲ, ಒಂದು 200, ತೆಂಗಿನ ಗಿಡ ಎಷ್ಟಿದೆ? 50. ಇಷ್ಟೆಲ್ಲ ಏನೇನು ಸವಾಲುಗಳು ಎದುರಿಸಿದ್ರೆ ಇಷ್ಟೆಲ್ಲ ಬೆಳವಣಿಗೆ ಆಗೋ ಅಷ್ಟು? ಇದನ್ನ ನನ್ನ ಕೇಳೋದಕ್ಕಿಂತ ನಮ್ಮ ತಾಯಿ ಕೇಳಿದ್ರೆ ಉತ್ತಮ. ಯಾಕೆಂದ್ರೆ ಇದು ಆಕೆ ಕೈತೋಟ, ಅವ್ರ ಪರಿಶ್ರಮ ಇಲ್ಲದೆ ನಾನು ಇಷ್ಟು ಮಾಡಕ್ ಆಗ್ತಿರ್ಲಿಲ್ಲ. ಅವರೇ ಇದಕ್ಕೆ ಗಾರ್ಡು, ಅವರೇ ಇದಕ್ಕೆ ಮದರು. ಅಲ್ಲ, ಏನು ಸವಾಲುಗಳನ್ನ ನೀವು ಈಗ ವಾರ ವಾರ ಬರ್ತೀರಾ ಅಲ್ವಾ? ಇದೆ ಕ್ಲೀನ್ ಮಾಡೋದು, ಕಳೆ ತೆಗೆಸೋದು, ಮತ್ತೆ ಇದು ಏನು ಹುಳಗಳೆಲ್ಲ ಬರ್ತಾವೆ ಇದಕ್ಕೆ. ಮೇಲೆ ಬಗ್ಸ್ ಅಂದ್ಬಿಟ್ಟು ಕಾಂಡದಲ್ಲಿ ಸೇರ್ಕೊತವೆ. ಗಿಡ ನೋಡಿ ಯಾವ ರೀತಿ ಆಗಿದೆ. ಸೊ ಆಮೇಲೆ ಅಡಿಕೆ ಗಿಡ ಈ ಬೇಸಿಗೆಯಲ್ಲಿ ಸ್ವಲ್ಪ ಎಲ್ಲ ನೀರಿಲ್ಲದೆ ಇದಾಯಿತು. ಈಗ ಡ್ರಿಪ್ ಇರಿಗೇಷನ್ ಮಾಡಿದ್ದೀರಲ್ಲ ಇವಾಗ? ಹಾಂ, ಡ್ರಿಪ್ ಇರಿಗೇಷನ್ ಇವಾಗ ಈ ವರ್ಷ ಮಾಡಿದ್ದೀನಿ. ಸರ್ಕಾರದಿಂದ ಏನು ಸವಲತ್ತು ಸಿಗ್ತಾ? ಸರ್ಕಾರದಿಂದ ಸಿಗುತ್ತೆ, ಒಂದು 70% ಸಬ್ಸಿಡಿ ಸಿಗುತ್ತೆ. ಉಪಯೋಗಿಸ್ಕೋಬೇಕು, ನೀರನ್ನ ಸೇವ್ ಮಾಡ್ಬೋದು. ಈ ಕೃಷಿಕರು ಯಾವಾಗಲೂ ಬಡವರಾಗೇ ಇರ್ತಾರೆ, ಅವ್ರಿಗೇನು ಆದಾಯ ಇಲ್ಲ ಅಂತಾರಲ್ಲ, ಅದಕ್ಕೇನು ಅಭಿಪ್ರಾಯ? 3 ವರ್ಷದಿಂದ ಬಂಡವಾಳ ಹಾಕ್ತಾ ಇದ್ದೀವಿ, ಏನು ಬರಲಿಲ್ವಲ್ಲ. ಇನ್ನು 2 ವರ್ಷ ಹಾಕಬೇಕು. ನಾವೇನೋ ಸ್ವಲ್ಪ ಅಲ್ಲಿ ಇಲ್ಲಿ ಸಂಬಳ ಬರುತ್ತೆ, ವ್ಯವಸ್ಥೆ ಮಾಡ್ಕೊಂಡು ಮಾಡ್ತೀವಿ. ಮೂಲ ಇದನ್ನೇ ನಂಬ್ಕೊಂಡಿರೋ 3 ವರ್ಷ ಸುಮ್ಮನೆ ಇರಬೇಕಲ್ಲ, 4 ವರ್ಷ ಸುಮ್ಮನೆ ಇರಬೇಕು ಫಲ ಬರೋವ್ರಿಗೆ. ಸೊ ಇವೆಲ್ಲ ಸವಾಲುಗಳೇ. ಮತ್ತು ನಿಮ್ಮ ಮಾತಿನ ಪ್ರಕಾರ 3 ವರ್ಷ ಕಾಯಬೇಕು ಅಂತಂದರೆ ಮಾಡೋದೇ ಬೇಡ ಅನಿಸುತ್ತೆ. ಜೀವನಕ್ಕೆ ಆಧಾರ ಆಗಿರೋರಿಗೆ ಇದೇ ದೊಡ್ಡ ಕಷ್ಟ ಆಗ್ಬಿಡುತ್ತಲ್ಲ. ಹೌದು, ಕಷ್ಟ. ಸರ್ಕಾರ ಏನು ಮಾಡಬೇಕು? ಸರ್ಕಾರ ಏನಿಲ್ಲ, ಅವ್ರಿಗೆ ಬಡ್ಡಿ ರಹಿತ ಸಾಲ ಸ್ವಲ್ಪ ಕೊಡ್ತಾ ಇದ್ದಾರೆ, ಇನ್ನು ಜಾಸ್ತಿ ಕೊಡಬೇಕು. ಅದೆಲ್ಲದಕ್ಕಿಂತ ಹೆಚ್ಚಾಗಿ ನೀರಾವರಿಗೆ ಅನುಕೂಲ ಮಾಡಿಕೊಡ್ಬೇಕು. ನೀರು ಸಿಗೋ ಥರ, ನ್ಯಾಚುರಲಾಗಿ ನೀರು ಸಿಗೋ ಥರ